ಹಾ ಹೇಳಿ ಮಿಥುನ್. ಸರ್, ರಾಘವೇಂದ್ರ ಮನೆಯಿಂದ ಫೋನ್ ಮಾಡಿ ನಿಮ್ ಜೊತೆ ಮಾತಾಡಿದ್ರಾ? ಹಾ ಮಿಥುನ್, ಮಾತಾಡಿದ್ರು. ಮತ್ತೆ ಡಿವೋರ್ಸ್ ಕೊಡ್ಸೋದಕ್ಕೆ ಬೇಕಾದ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ದೆ. ಅದೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಪ್ರೊಸೆಸ್ ಯಾವಾಗ ಶುರು ಮಾಡ್ತೀರಾ ಸರ್? ನಾನ್ ನಾಳಿನವ್ರ ಮನೆಗೆ ಹೋಗ್ತಾ ಇದ್ದೀನಿ. ಯಜಮಾನ ಯಜಮಾನ. ಆ ಮನೆಯವ್ರಿಗೆ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ, ನಿನ್ನ ಬದಲಾವಣೆ ಬಗ್ಗೆನೂ ಅವ್ರಿಗೇನು ಗೊತ್ತಿಲ್ಲಮ್ಮ. ಅದ್ ನನಗ್ ಗೊತ್ತು ತಾತ. ಎಲ್ರೂ ಮನ್ಸಿಗೂ ಹತ್ರ ಆಗೋದಕ್ಕೆ ನನಗ್ ಸ್ವಲ್ಪ ಕಾಲಾವಕಾಶ ಬೇಕು. ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಕಾಯ್ತೀನಿ. ತಾಳ್ಮೆ ಕರೆಕ್ಟ್ ಮೊಮ್ಮಗಳೇ. ಯಾವ ಕಾರಣಕ್ಕೂ ನೀನು ತಾಳ್ಮೆ ಕಳ್ಕೋಬೇಡ. ತಾಳ್ಮೆನೇ ನಿನಗೆ ಗೆಲುವು ಕೊಡುತ್ತೆ. ಆ ಕುಟುಂಬ ನಿನಗೆ ಹತ್ತಿರವಾಗುತ್ತೆ, ಎಲ್ಲರ ಪ್ರೀತಿ ನಿಂಗೆ ಸಿಕ್ಕುತ್ತೆ. ನೋಡ್ತೀರಿ ತಾತ, ಒಬ್ಬೊಬ್ರು ಮನ್ಸನ್ನು ಗೆದ್ದು ಅವರೇ ಈ ಮನೆಗೆ ನಾನು ಬೆಸ್ಟ್ ಸೊಸೆ ಅಂತ ಹೇಳ್ಬೇಕು. ಹಾಗ್ ಮಾಡ್ತೀನಿ. ಮೇಡಮ್, ಅಷ್ಟಾಗ್ಬಿಟ್ರೆ ಆಮೇಲೆ ನೀವು ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವು ನಮಗಾಧಾರ ಅಂತ ಹಾಡು ಹೇಳ್ತಿರೋದೆ. ಆ ದಿನ ಆದಷ್ಟು ಬೇಗ ಬರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಮ್ಮ. ನಿಮ್ ಆಶೀರ್ವಾದ ಇದ್ರೆ ಖಂಡಿತ ಆ ದಿನ ಬರುತ್ತೆ ತಾತ. ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಮೊಮ್ಮಗಳೇ. ಸಣ್ಣ ವಿಷಯ ದೊಡ್ಡ ವಿಷಯ ಅಂತ ನೀನು ನೆಗ್ಲೆಕ್ಟ್ ಮಾಡಲೇಬೇಡ. ಎಲ್ಲಾನು ನನಗೆ ಅಪ್ಡೇಟ್ ಮಾಡ್ತಾ ಇರು ಮಗಳೇ, ಓಕೆನಾ? ಆಯ್ತು ತಾತ, ಬಾಯ್. ಬಾಯ್ ಮೊಮ್ಮಗಳೇ, ಒಳ್ಳೇದಾಗ್ಲಿ. ರಾಯ್, ಈ ಖುಷಿನ ಯಾವ ತರ ಸೆಲೆಬ್ರೇಟ್ ಮಾಡೋದು? ತಬ್ಲಾ ಮಲ್ಲಿ, ಬನ್ನಿ ಬನ್ನಿ. ಯಜಮಾನ್ರೆ, ಯಜಮಾನ್ರೆ, ಲಘುನ ಯಾವ ಸ್ವೀಟ್ ಮಾಡಕ್ ಬರ್ತೈತಿ ಅದ್ ಮಾಡ್ರಿ. ಆದ್ರ ಯಜಮಾನ್ರೆ, ನಿಮ್ಗ್ ಶುಗರ್ ಐತಲ್ರಿ? ಅಲ್ರಿ, ಶುಗರು ಎಲ್ರಿಗೂ ಇರ್ತೈತಿ, ನಿಮ್ಗಿಲ್ಲೇನು? ಶುಗರು ಇಲ್ದಿದ್ರೆ ಮನುಷ್ಯ ಗೊಟಕ್ ಅಂತಾನೆ. ನನಗೆ ಜಾನ್ಸಿ ಒಂದು ಮಾತ್ರೆ ಕೊಟ್ಟಳೆ, ನಾನು ಈಗ ಒಂದು ಮಾತ್ರೆ ತಗೊಂಡಿನಿ. ಶುಗರು ನನ್ನ ಹತ್ರ ಸುಳಿಯಂಗಿಲ್ಲ. ಏನು ಬರ್ತೈತೋ ಅದನ್ನ ಬೇಗ ಮಾಡ್ರಿ, ಹೋಗ್ರಿ. ಆಯ್ತು ಯಜಮಾನ್ರೆ, ಬಾ ಬೇಗ ರೆಡಿ ಮಾಡೋಣ. ನಿಂಗೇನು ಇಷ್ಟ ಅದೇ ಹೇಳು. ತಬ್ಲಾ, ಏನಿಷ್ಟು ಅದೇ ಮಾಡ್ರೋ. ಅಲ್ ಅನಿತಾ ನಿನ್ ಮದ್ವೆ ಆಗಿ ಮನೆಗ್ ಬರ್ಲಿಲ್ಲ ಅಂದ್ರೆ ನಾನ್ ಆ ಮನೆ ಒಳಗ್ ಕಾಲಿಡಕ್ ಆಗಲ್ಲ. ಇವಾಗ ನನ್ ಜೀವನ ನಿನ್ ಕೈಲಿದೆ. ಅದನ್ ಮುಳುಗಿಸ್ತೀಯೋ ತೇಲಿಸ್ತೀಯೋ ನಿನಗ್ ಬಿಟ್ಟಿದ್ದು. ನಿನಗ್ ನಾವೇ ಮುಖ್ಯ ಅಂತ ಅನ್ಸಿದ್ರೆ ನಾನ್ ಲಾಯರ್ನ ಕರೆಸ್ತೀನಿ, ಅವ್ರು ಹೇಳ್ದಾಗ ಮಾಡಷ್ಟೆ. ನೀನ್ ಇಲ್ಲಿದ್ಯೇನೋ? ಎಲ್ಲೆಲ್ಲ ಹುಡುಕಿರೋದು ನಾನು ಇವತ್ತು ದೇವ್ರು ನನಗೊಂದು ತಂಗಿ ಕೊಟ್ಟ ಕಣೋ. ದೇವ್ರು ಕೊಟ್ಟ ತಂಗಿ. ನೀ ಯಾಕೋ ಹಿಂಗ್ ಕೂತಿದ್ಯಾ? ಅದ್ ಯಾರು ಏನು ಅಂತಾನು ಕೇಳಲ್ವಾ? ನೀನ್ ಕೇಳಿಲ್ಲ ಅಂದ್ರೆ ನಾನೇ ಹೇಳ್ತೀನಿ. ದೇವ್ರು ಕೊಟ್ಟಿರೋ ತಂಗಿ ಯಾರು ಗೊತ್ತಾ? ನಮ್ ಝಾನ್ಸಿ ಮೇಡಮ್ ಕಣೋ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ರಾಘು, ನಾವಿಬ್ರು ಮಾತಾಡ್ತಿರ್ಬೇಕಾದ್ರೆ ನಿನ್ ಮನ್ಸಲ್ಲಿ ಝಾನ್ಸಿ ಮೇಡಮ್ ಬಗ್ಗೆ ಇದ್ದಿದ್ ಪ್ರೀತಿನೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಂಡೆಲ್ಲ, ಅದನ್ನ ಝಾನ್ಸಿ ಮೇಡಮ್ ಕೇಳಿಸ್ಕೊಂಡಿದಾರ ಕಣೋ. ನೀನ್ ಮಾತಾಡ್ ಹೋದ್ಮೇಲೆ ಝಾನ್ಸಿ ಮೇಡಮ್ ನನ್ನ ಮೀಟ್ ಮಾಡಿದ್ರು, ಖುಷಿಯಲ್ಲಿ ಕುಣಿದಾಡ್ಬಿಟ್ರು. ನನ್ ಯಾವತ್ತೂ ಅವ್ರ ಮುಖದಲ್ಲಿ ಅಷ್ಟೊಂದು ಖುಷಿ ನೋಡ್ಲೇ ಇಲ್ಲ ಕಣೋ. ಒಂದು ಹೆಣ್ಣಿಗೆ ತನ್ನ ಗಂಡನ ಪ್ರೀತಿ ಮುಂದೆ ಬೇರೆ ಯಾವ್ದು ಮುಖ್ಯ ಇಲ್ಲ ಅನ್ನೋದು ನನ್ಗೆ ಇವತ್ತು ಅರ್ಥ ಆಯ್ತು ಕಣ. ತನ್ನ ಗಂಡನ ಮನ್ಸಲ್ಲಿ ಮುಚ್ಚಿಕೊಂಡಿದ್ದ ಪ್ರೀತಿ ಹೊರಗೆ ಬಂದಾಗ ಒಂದು ಹೆಣ್ಣಿಗೆ ಇಷ್ಟೆಲ್ಲ ಖುಷಿ ಆಗೋದು ಅಂತ ನನ್ಗೆ ಗೊತ್ತೇ ಇರಲಿಲ್ಲ ರಾಘು. ಮೇಡಮ್ ಎಷ್ಟು ಖುಷಿ ಪಟ್ರು ಗೊತ್ತಾ, ಎಷ್ಟು ಸಂಭ್ರಮ ಪಟ್ರು ಗೊತ್ತಾ? ಅದು ನೀನ್ ನೋಡ್ಬೇಕಾಗಿತ್ತು. ನೀನ್ ನಿಜವಾಗ್ಲೂ ಮಿಸ್ ಮಾಡ್ಕೊಂಡೆ ರಾಘು. ಆ ಖುಷಿ ಜಾಸ್ತಿ ದಿನ ಇರಲ್ಲ ಬಿಡ. ಯಾಕೋ ಇರಲ್ಲ? ನಿಮ್ ಇಬ್ಬರ ಮನ್ಸಲ್ಲಿ ಪ್ರೀತಿ ಇರ್ಬೇಕಾದ್ರೆ ಖುಷಿಗೆ ಏನಕ್ಕೋ ಕೊಡ್ತೆ ನೋಡ. ಇನ್ ಮುಂದೆ ನೀವು ಜೀವನ ಪೂರ್ತಿ ಹ್ಯಾಪಿ ಆಗಿರ್ತೀರಾ. ಅದು ಸಾಧ್ಯನೇ ಇಲ್ಲ ತರುಣ. ಯಾಕೋ ಸಾಧ್ಯ ಇಲ್ಲ? ನಿಂಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಯಾಕಂದ್ರೆ ನಮ್ಮ ಮನೆಯವರು ಝಾನ್ಸಿ ಮೇಡಮ್ಗೆ ನನ್ನಿಂದ ಡಿವೋರ್ಸ್ ಕೊಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಏನೋ ಹೇಳ್ತಿದ್ಯಾ? ಹೌದು ತರುಣ, ಅವಾಗಲೇ ದೊಡ್ಡಮ್ಮ ಕರೆದಿದ್ದು ಈ ವಿಷಯದ ಬಗ್ಗೆ ಮಾತಾಡೋದಿಕ್ಕೇನೆ. ಝಾನ್ಸಿ ಮೇಡಮ್ ನಮ್ಮ ಮನೆಯಿಂದ ಹೊರಗಡೆ ಕಳ್ಸೋದಿಕ್ಕೆ ನಮ್ಮ ಮನೆಯವ್ರಿಗೆ ಈ ಒಂದು ಆಪ್ಷನ್ ಬಿಟ್ಟರೆ ಬೇರೆ ಯಾವ ಆಪ್ಷನ್ನು ಇಲ್ಲ ಅಂತ ಈ ನಿರ್ಧಾರ ತಗೊಂಡಿದ್ದಾರೆ.
ನಿಮ್ ಮನೆಯವ್ರ ಇರ್ತಾರ ಬಿಡ, ನಿನ್ ನಿರ್ಧಾರ ಏನಂತ ಹೇಳು. ನನ್ನ ನಿರ್ಧಾರಕ್ಕೆ ನಮ್ಮ ಮನೆಯವ್ರ ಹತ್ರ ಏನು ಬೆಲೆ ಇದೆ? ಈ ವಿಷಯದಲ್ಲಿ ನಾನು ಒಂದು ನಿರ್ಧಾರ ತಗೊಳ್ಳೋ ಪರಿಸ್ಥಿತಿಲಿ ಇದ್ದೀನಿ ಅಂತ ನೀನ್ ಹೇಗ್ ಅನ್ಸುತ್ತೆ? ಅಂದ್ರೆ ನೀನ್ ಹೇಗೆಲ್ಲ ಟ್ರೈ ಮಾಡ್ತಿದ್ಯೋ? ಹೇಳಕ್ ಬೇರೆ ಏನೋ ಇದೆ. ನಮ್ಮ ಮನೆಯವ್ರ ನಿರ್ಧಾರನೇ ನನ್ನ ನಿರ್ಧಾರ. ಅವ್ರ ಆಸೆ ಪಟ್ಟಂಗೆ ಅವ್ರೆಲ್ಲರೂ ತೀರ್ಮಾನ ಮಾಡಿರೋದಕ್ಕೆ ನಾನು ಎಸ್ ಅಂತ ಹೇಳಿ ಝಾನ್ಸಿ ಮೇಡಮ್ ನಮ್ಮ ಮನೆಯಿಂದ ಹೊರಗಡೆ ಕಳ್ಸೋದಿಕ್ಕೆ ಏನ್ ಬೇಕೋ ಅದನ್ನ ವ್ಯವಸ್ಥೆ ಮಾಡೋದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ತರುಣ. ಅಂದಮೇಲೆ ಅವ್ರ ಖುಷಿಗೆ ಆಯಸ್ಸು ಕಮ್ಮಿನೇ ಅಲ್ವಾ? ರಾಘು ನಿಂತ್ಕೊಳ್ಳೋ. ರಾಘು, ಅವ್ರ ಮಾತ್ ನಿಜಾನಾ? ನೀನ್ ನನಗ್ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡಿದ್ಯಾ? ಇವಾಗ ಅದ್ರ ಅಗತ್ಯ ಆದ್ರೂ ಏನಿದೆ? ನಾವಿಬ್ರ ಮಧ್ಯೆ ಎಲ್ಲ ಸರಿಯಾಗಿದೆ ತಾನೆ? ಅಷ್ಟು ಸಾಕಲ್ವಾ ನಾವಿಬ್ರು ಜೊತೆಲಿ ಬದುಕೋದಕ್ಕೆ? ನಮ್ಮಿಬ್ರು ಮಧ್ಯೆ ಎಲ್ಲ ಸರಿಗಿರ್ಬೋದು ಮೇಡಮ್, ಆದ್ರೆ ಜೊತೆಯಾಗಿ ಬದುಕೋದಕ್ಕೆ ಅಷ್ಟು ಸಾಕಾಗಲ್ಲ. ನಿನ್ ಮನ್ಸಲ್ಲಿ ನಾನಿದ್ದೀನಿ, ನನ್ ಮನ್ಸಲ್ಲಿ ನೀನ್ ಇದ್ಯಾ ತಾನೆ? ಮದುವೆ ಅಂದ್ರೆ ಕೇವಲ 2 ಮನಸ್ಸಿಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಮೇಡಮ್, ಕುಟುಂಬಕ್ಕೆ ಸಂಬಂಧಪಟ್ಟಿರೋದು. ಗಂಡ ಹೆಂಡತಿ ಬಾಳ್ಬೇಕು ಅಂದ್ರೆ ಗಂಡಂಗೆ ಬರೀ ಹೆಂಡತಿ ಮೇಲೆ ಪ್ರೀತಿ ಇದ್ರೆ ಸಾಲಲ್ಲ. ಗಂಡನ ಮನೆಯವ್ರಿಗೂ ಅವಳು ಅಂದ್ರೆ ಒಪ್ಪಿಗೆ ಇರಬೇಕು, ಅವಳ ಮೇಲೆ ನಂಬಿಕೆ ಇರಬೇಕು. ಮನೆ ಸೊಸೆ ಮೇಲೆ ಪ್ರೀತಿ ವಿಶ್ವಾಸ ಬರಬೇಕು. ಇವಳ ಈ ಮನೆ ತಕ್ಕ ಸೊಸೆ ಅನ್ನೋ ಅಭಿಪ್ರಾಯ ಬರಬೇಕು. ನನಗ್ ಸ್ವಲ್ಪ ಕಾಲಾವಕಾಶ ಕೊಡು, ನಾನ್ ನಿಮ್ ಮನೆಯವ್ರಿಗೆಲ್ಲ ಇಷ್ಟ ಆಗ್ತೀನಿ. ಅದ್ರ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ಲ ಮೇಡಮ್. ಅಂದ್ರೆ ನೀನ್ ಇವಾಗ ಡಿವೋರ್ಸ್ ಕೊಡ್ಲೇಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ನಮ್ಮ ಮನೆಯವ್ರ ನಿರ್ಧಾರಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಮೇಡಮ್. ನಿನ್ ಮನ್ಸಲ್ಲಿ ಏನಿದೆ ಹೇಳು ರಾಘು. ನೋಡು, ನೀನ್ ಕಟ್ಟಿರೋ ತಾಳಿ ನೋಡ್ಕೊಂಡು ಹೇಳು. ಮೇಡಮ್, ಮೊದ್ಲು ನಾನು ನಿಮ್ಮ ಮನೆ ಮಗ, ಆಮೇಲೆ ನಿಮ್ಮ ಗಂಡ. ಈ ಮನೆಯವ್ರು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನಾನೇನ್ ಅವ್ರನ್ನ ನೋಡ್ಕೋಬೇಡ ಅಂತ ಹೇಳಲಿಲ್ಲ ರಾಘು. ಅವ್ರ ಖುಷಿಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡು. ಅದಕ್ಕೆ ಮೇಡಮ್ ಈ ಡಿವೋರ್ಸ್. ಅಂದ್ರೆ ನಾನ್ ನಿಮಗ್ ಡಿವೋರ್ಸ್ ಕೊಡ್ಲಿಲ್ಲ ಅಂದ್ರೆ ಮಿಥುನ್ ಪಲ್ಲ ಡಿವೋರ್ಸ್ ಕೊಡ್ತಾರೆ. ಏನ್ ಹೇಳ್ತಿದ್ದೆ ರಾಘು? ಹೌದು ಮೇಡಮ್, ಪಲ್ಲವಿ ಅವ್ರ ಗಂಡನ ಮನೇಲಿ ಅವ್ರತ್ತೆ ನನ್ನ ಮಗಳು ಆ ಮನೆ ಸೊಸೆಯಾಗಿ ಹೋಗಕ್ಕಾಗಲ್ಲ ಅಂದ್ಮೇಲೆ ಪಲ್ಲವಿ ಈ ಮನೆ ಸೊಸೆಯಾಗಿರ್ಬಾರ್ದು ಅಂತ ಡಿವೋರ್ಸ್ ಕೊಡ್ಸೋ ನಿರ್ಧಾರ ತಗೊಂಡಿದ್ದಾರೆ. ಪರಿಸ್ಥಿತಿನೇ ಹೀಗಿರ್ಬೇಕಾದ್ರೆ ನಾನು ಬೇರೆ ಏನ್ ಮಾಡಕ್ ಸಾಧ್ಯ ಮೇಡಮ್? ನನಗೆ ನನ್ನ ತಂಗಿ ಲೈಫ್ ಮುಖ್ಯ. ಅವತ್ತು ಆ ಕಾಂಟ್ರಾಕ್ಟ್ ಮದುವೆ ಆಗಿದ್ದೆ ನನ್ನ ತಂಗಿ ಲೈಫ್ ಸರಿ ಮಾಡೋದಿಕ್ಕಲ್ವಾ? ಇವಾಗ ಪಲ್ಲವಿ ಲೈಫ್ ಸರಿ ಮಾಡೋ ಜವಾಬ್ದಾರಿ ನನ್ನ ಮೇಲೆ ಇರ್ಬೇಕಾದ್ರೆ ನಾನು ಏನ್ ಮಾಡಕ್ ಸಾಧ್ಯ ಮೇಡಮ್? ಐ ಆಮ್ ಟೋಟಲಿ ಹೆಲ್ಪ್ಲೆಸ್. ಒಂದಂತೂ ಕ್ಲಿಯರ್ ಮೇಡಮ್, ಪಲ್ಲವಿ ಜೀವನ ಸರಿ ಮಾಡೋದಿಕ್ಕೋಸ್ಕರನಾದ್ರೂ ನಾನು ಅನಿತಾ ಅವ್ರನ್ನ ಮದುವೆ ಆಗ್ಲೇಬೇಕು. ನಾನು ಅನಿತಾ ಅವ್ರ ಕೊಳ್ಳಿಗೆ ತಾಳಿ ಕಟ್ಟೋದಕ್ಕೋಸ್ಕರ ಡಿವೋರ್ಸ್ ಕೊಡ್ಲೇಬೇಕು. ಹಾ, ಹೇಳಿ ಮಿಥುನ್. ಸರ್, ರಾಘವೇಂದ್ರ ಮನೆಯಿಂದ ಫೋನ್ ಮಾಡಿ ನಿಮ್ ಜೊತೆ ಮಾತಾಡಿದ್ರ? ಹಾ ಮಿಥುನ್, ಮಾತಾಡಿದ್ರು. ಮತ್ತೆ ಡಿವೋರ್ಸ್ ಕೊಡ್ಸೋದಕ್ಕೆ ಬೇಕಾದ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ದೆ. ಅದೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಪ್ರೊಸೆಸ್ ಯಾವಾಗ ಶುರು ಮಾಡ್ತೀರಾ ಸರ್? ನಾನ್ ನಾಳಿನವ್ರ ಮನೆಗೆ ಹೋಗ್ತಾ ಇದ್ದೀನಿ. ಓಕೆ ಸರ್, ಅದಕ್ಕೋಸ್ಕರನೇ ಮಾಡಿದೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪ್ರೊಸೆಸ್ ಮಾಡಿ ಕ್ಲಿಯರ್ ಮಾಡ್ಕೊಟ್ಬಿಡಿ ಸರ್. ನಾನ್ ನಾಳೆ ವಕಾಲತ್ಗೆ ಸಿಗ್ನೇಚರ್ ಮಾಡಿಸ್ಬಿಟ್ಟು ಬೇಗನೆ ನೋಟಿಸ್ ಕೊಡೋಕೆ ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಏನಾದರೂ ಇದ್ರೆ ಕಾಲ್ ಮಾಡ್ತೀನಿ ಸರ್. ಓಕೆ ಮಿಥುನ್, ಬಾಯ್. ಬಾಯ್. ಇವಾಗಲಾದ್ರೂ ನಿನ್ ಡೌಟ್ ಕ್ಲಿಯರ್ ಆಯ್ತಾ? ಸುಮ್ಮನೆ ಅನ್ನೆಸೆಸರಿ ಪಲ್ಲವಿ ಮನೆಯವ್ರ ಬಗ್ಗೆ ಡೌಟ್ ಪಟ್ಕೊಂಡು ನೀನ್ ಟೆನ್ಷನ್ ಮಾಡ್ಕೊಳ್ಳೋದಲ್ಲೇ ನಮಗೂ ಟೆನ್ಷನ್ ಕೊಡ್ತಿದ್ಯಾ? ಹೌದು ಕಣೆ ಅನಿತಾ, ನಿಂಗ್ ಸ್ವಲ್ಪನೂ ತಾಳ್ಮೆ ಅನ್ನೋದೇ ಇಲ್ಲ. 1 ನಿಮಿಷ ಕೂತು ಯೋಚನೆ ಮಾಡಿ ಆಮೇಲೆ ಮಾತಾಡೋಣ ಅನ್ನೋದಂತೂ ಇಲ್ವೇ ಇಲ್ಲ. ನೋಡೆ, ಕೆಲವೊಂದ್ಸಲ ನಾವ್ ಅನ್ಕೊಂಡಿದ್ದಾಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ನಾವು ಕಾಯ್ಬೇಕು. ಮುಗಿತಾ ನಿಮ್ಮಿಬ್ರದು? ಬೇರೆ ಯಾವ್ದೋ ವಿಷಯ ಆಗಿದ್ದಿದ್ರೆ ನೀವ್ ಹೇಳ್ದಂಗೆ ನಾನು ಕೂಡ ತಾಳ್ಮೆಯಿಂದ ಇರ್ತಾ ಇದ್ದೆ. ಬಟ್
ಇದ್ ನನ್ ಲೈಫ್ ಪ್ರಶ್ನೆ. ಪಲ್ಲವಿ ಮನೆಯವರಿಡೋ ಪ್ರತಿಯೊಂದು ಹೆಜ್ಜೆಲ್ಲೂ ನನ್ ಭವಿಷ್ಯ ಇದೆ. ಹಾಗಿರ್ಬೇಕಾದ್ರೆ ಟೆನ್ಷನ್ ಮಾಡ್ಕೊಳ್ತೆ ಎಂಜಾಯ್ ಮಾಡ್ಕೊಂಡ್ ಕೂರಕ್ಕಾಗುತ್ತಾ? ಹಾಗಂತೇಳಿ ಪಲ್ಲವಿ ಮನೆಯವ್ರ ಬಗ್ಗೆ ಅನುಮಾನ ಪಟ್ಕೊಂಡು ನೀನ್ ಕೋಪ ಮಾಡ್ಕೊಂಡು ಕೂತ್ರೆ ಎಲ್ಲ ಸರಿ ಹೋಗುತ್ತಾ? ಲೀಗಲ್ ಪ್ರೊಸೆಸ್ ಅಂದ್ರೆ ಅದ್ರದ್ದೇ ಆದ ಟೈಮ್ ತಗೊಳುತ್ತೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಅಣ್ಣ. ಅವರಿಬ್ರು ದೂರ ಆಗೋವರ್ಗೂ ನನ್ ಮನ್ಸಿಗೆ ನೆಮ್ಮದಿ ಆಗ್ಲಿ, ನಾನ್ ತಾಳ್ಮೆಯಿಂದ ಇರೋದಕ್ಕಾಗ ಸಾಧ್ಯನೇ ಇಲ್ಲ. ಸೊ ಆದಷ್ಟು ಬೇಗ ಅವರಿಬ್ರು ದೂರ ಆಗ್ಬೇಕು ಅಷ್ಟೇ. ಸಾರಿ ಜಾನ್ಸಿ, ಬಾಯಿ ತುಂಬ ಅಣ್ಣ ಅಂತ ಕರೆದೆ, ಆದರೆ ಆ ಖುಷಿಯ ಸಂಭ್ರಮ ಗಂಟೆಗಳು ಉಳಿಲಿಲ್ಲ. ಅದಕ್ ನೀನ್ ಯಾಕೆ ಸಾರಿ ಕೇಳ್ತೇ ಬಿಡೋಣ. ಕೈ ಬಲ ಹಿಂದೆ ಇದ್ರು ಅದೃಷ್ಟ ಹಣೆ ಬರ ಚೆನ್ನಾಗಿರ್ಬೇಕು ಯಾವಾಗ್ಲೂ ನಮ್ ತಾತ ಹೇಳ್ತಿದ್ರು. ಆ ಮಾತು ನಿಜ. ನನ್ ಹಣೆ ಬರನೇ ಸರಿ ಇಲ್ದೇ ಇರ್ಬೇಕಾದ್ರೆ ಯಾರು ಏನ್ ತಾನೇ ಮಾಡಕ್ಕಾಗುತ್ತೆ? ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಆಗುತ್ತಾ ಜಾನ್ಸಿ? ಮನೆಯವರೆಲ್ಲ ಏನು ಹೇಳ್ತಿದ್ದಾರೆ? ಅದಕ್ಕೆ ರಾಗು ಏನಂದ? ಹೇಗಾದ್ರೂ ಮಾಡಿ ನನ್ನ ಮನೆ ಬಿಟ್ಟು ಓಡಿಸ್ಬೇಕನ್ನೋದು ಅವ್ರ ನಿರ್ಧಾರ. ಮನೆಯವ್ರ ನಿರ್ಧಾರನೇ ನನ್ ನಿರ್ಧಾರ. ನನಗ್ ಫ್ಯಾಮಿಲಿನೇ ಮುಖ್ಯ ಅನ್ನೋದು ರಾಗು ತೀರ್ಮಾನ. ನನ್ ಗಂಡ ಒಬ್ಬ ನನ್ ಜೊತೆಲಿದ್ದಿದ್ರೆ ಇಡೀ ಪ್ರಪಂಚನೇ ಎದುರಾಗಿದ್ರು ಅದನ್ನ ನಾನು ಫೇಸ್ ಮಾಡ್ತಿದ್ದೆ ಅಣ್ಣ. ಆದ್ರೆ ನನ್ ಗಂಡನೇ ನನ್ ಜೊತೆ ನಿಲ್ಲಕ್ ರೆಡಿ ಇಲ್ಲ. ನನ್ ಏನ್ ಮಾಡ್ಲಿ? ನೀನ್ ಸ್ವಲ್ಪ ಇಲ್ಲೇ ಇರು, ನಾನು ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ ಅಣ್ಣ? ಅವನ ಹತ್ರ ಒಂಚೂರು ಮಾತಾಡೋದಿದೆ, ಮಾತಾಡ್ಕೊಂಡು ಬರ್ತೀನಿ. ಆ ರಾಘವೇಂದ್ರ ಏನಾದ್ರೂ ಜಾನ್ಸಿ ಪರವಾಗಿ ನಿಂತ್ಕೊಂಡ್ಬಿಟ್ನಾ ಹೇಗೆ? ಆ ಚಾನ್ಸಸ್ ಇರಲ್ಲ ಅಂತ ಹೇಳಕ್ ಆಗಲ್ಲ. ನಾವ್ ಅನ್ಕೊಂಡಂಗೆ ಆಗ್ತಿದೆ ಅನ್ಕೊಬೇಕಾರೆ ಏನಿ ಕನ್ಫ್ಯೂಷನ್? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಯಾಕೆ ಕನ್ಫ್ಯೂಷನ್? ಅದೇನು ಅಂತ ಕ್ಲಾರಿಟಿ ತಗೊಂಡೆ ಬಿಡೋಣ. ಹೇಳಿ ಅತ್ತೆ. ಹಲೋ ಜಾನ್ಸಿ, ನೀನ್ ಹೇಳಿದ ಗುಡ್ ನ್ಯೂಸ್ ಕೇಳಿ ಅಪ್ಪ ಅಂತೂ ತುಂಬಾ ಖುಷಿಯಾಗಿದ್ದಾರೆ. ನನಗೂ ಎಷ್ಟು ಸಂತೋಷ ಆಯ್ತು ಗೊತ್ತಾ? ನೋಡಿದ್ಯಾ, ನೀನ್ ಅಲ್ಲಿ ಸಂತೋಷವಾಗಿದ್ರೆ ನಾವೆಲ್ಲ ಇಲ್ಲಿ ಹಬ್ಬನೇ ಮಾಡ್ತಾ ಇರ್ತೀವಿ. ಯಾವಾಗ್ಲೂ ನೀನ್ ಹೀಗೆ ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಗೆಲ್ರೂ ಆಸೆ ಜಾನ್ಸಿ. ಆ ಖುಷಿ ನನ್ ಪಾಲಿಗೆ ತುಂಬಾ ಹೊತ್ತಿರ್ಲಿಲ್ಲ ಅತ್ತೆ. ಆ ಖುಷಿ ಎಲ್ಲ ಪೂರ್ತಿಯಾಗಿ ಎಂಜಾಯ್ ಮಾಡೋದಕ್ಕೂ ಮೊದ್ಲೇ ಎಲ್ಲ ಖುಷಿನೂ ಹೊಟ್ಟೋಯ್ತು ಅತ್ತೆ. ಏನಮ್ಮ ಮಾತಾಡ್ತಿದ್ಯಾ ಜಾನ್ಸಿ? ಖುಷಿ ಹೊಟ್ಟೋಯ್ತು ಅಂದ್ರೆ ಏನ್ ಅರ್ಥ? ರಾಘು ಮನ್ಸಲ್ಲಿ ನನ್ ಬಗ್ಗೆ ಪ್ರೀತಿ ಇದೆ ಅಂತ ಗೊತ್ತಾಗಿ ಅವ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸಿದ ಅನ್ನೋ ಸಂತೋಷದ ಮಧ್ಯೆನೆ ಡಿವೋರ್ಸ್ ಅನ್ನೋದು ಎಲ್ಲಾ ಸಂತೋಷಕ್ಕೂ ತಣ್ಣೀರ್ ಹಚ್ಬಿಡ್ತು ಅತ್ತೆ. ಡಿವೋರ್ಸಾ? ಓ ಮೈ ಗಾಡ್, ಏನ್ ಹೇಳ್ತಿದ್ಯಾ ಜಾನ್ಸಿ? ಹೌದು ಅತ್ತೆ, ರಾಘು ನನಗ್ ಡಿವೋರ್ಸ್ ಕೊಡೋ ಡಿಸಿಷನ್ ತಗೊಂಡಿದ್ದಾನೆ.